ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಡ್ ಬರೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹ ರಾಮ್ನ ಚೀಟಿಂಗ್ ಕೇಸ್ ಮೇಲೆ ಕೋರ್ಟ್ಗೆ ತಂದು ನಿಲ್ಲಿಸಿರ್ತಾರೆ. ಆಗ ಸ್ನೇಹ ಕೊನೆದಾಗಿ ಫೈನಲಿಗೆ ಅವ್ರ ಡಿಸಿಷನ್ನ ಹೇಳ್ತಿರ್ತಾನೆ. ನಾನು ಈ ವ್ಯಕ್ತಿ ಜೊತೆ ಬಾಳಕ್ಕೆ ಒಪ್ಕೋತೀನಿ ಸರ್, ಅಂದರೆ ಒಂದು ಷರತ್ ಮೇಲೆ. ಪ್ರೇಮ ಮತ್ತು ರಾಮ್ ನಡೆದಿರುವಂತಹ ಮದುವೆ ಅಮಾನತ್ ಆಗಬೇಕು. ಅಫಿಷಿಯಲ್ ಆಗಿ ಅವರಿಬ್ಬರು ಗಂಡ ಹೆಂಡತಿ ದೂರ ಆಗಬೇಕು. ಹಂಗಾದಾಗ ಮಾತ್ರ ನಾನು ಅವನ ಜೊತೆ ಬಾಳಕ್ಕೆ ರೆಡಿ ಇದ್ದೀನಿ. ಅದಕ್ಕೆ ಅವನಿಗೆ ಒಪ್ಪಿಗೆನ ಕೇಳಿ ಅಂತ ಕೇಳ್ತಿದ್ರೆ ಆಗ ಎಲ್ರಿಗೂ ತುಂಬ ಶಾಕ್ ಆಗುತ್ತೆ. ಏನು, ಡಿವೋರ್ಸ್ ಆಗಬೇಕಾ? ಅಮಾನತ್ ಆಗಬೇಕಾ? ಹೌದು, ಏನೇ ಆಗಿದ್ರು ಕೂಡ ನನಗೆ ರಾಮ್ ಬೇಕೇ ಬೇಕು. ನಾನು ರಾಮ್ ಜೊತೆ ಬಳಕೆ ರೆಡಿ ಇದ್ದೀನಿ. ಅದಕ್ಕೆ ಅವನು ಒಪ್ಕೊಂಡ್ರೆ ಮಾತ್ರ ನಾನು ಅವನ ಜೊತೆ ಬಾಳ್ತೀನಿ ಅಂತ ಒಪ್ಕೋತಾರೆ. ಅವ್ರ ಕಡೆ ಲಾಯರ್ ಅವರು ಹೇಳ್ತಾರೆ, ಏನು ಸರ್ ಇದು ಹಿಂಗೆ ಮಾತಾಡ್ತಿದ್ದಾರಲ್ಲ ಅಂತ ಕೇಳ್ತಾರೆ. ಸ್ವಲ್ಪ ಸುಮ್ಮನಿರ್ತಾರ, ಅವ್ರು ಮಾತಾಡ್ತಾರೆ. ಹೌದು, ಇದರಲ್ಲಿ ಪ್ರೇಮಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ಅವ್ರಿಗೂ ಕೂಡ ತುಂಬ ಅನ್ಯಾಯ ಆಗಿದೆ. ಅವ್ರಿಗೂ ಕೂಡ ಇಷ್ಟ ಇಲ್ಲದೆ ಇದ್ರು ಕೂಡ ಈ ಮದುವೆಯಲ್ಲಿ ಮಾಡಿಕೊಂಡು ಅವ್ರ ಜೊತೆ ಸಂಸಾರ ಮಾಡ್ತಿದ್ದಾರೆ. ಪ್ರೇಮ ಅವ್ರನ್ನ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ದಯವಿಟ್ಟು ಕರೆಸ್ತೀರಾ ಅಂತ ಹೇಳ್ತಾರೆ. ಆಗ ಪ್ರೇಮ ಅವ್ರನ್ನ ಕರೆಸ್ತಾರೆ. ಪ್ರೇಮ ಕಟ್ಕಟೆಗೆ ಬಂದು ನಿಂತ್ಕೋತಾಳೆ. ಸ್ನೇಹ ಕಡೆ ಲಾಯರು ಪಾಪ ಅವಳಿಗೆ ಒಂದು ಮಾತನ್ನು ಕೂಡ ಮಾತಾಡೋಕ್ಕೆ ಬಿಡಲ್ಲ. ಪ್ರೇಮ, ನಿಮ್ಮನ್ನು ಕ್ವಶನ್ ಕೇಳ್ತೀನಿ, ಹೇಳ್ತೀರಮ್ಮ ಅಂತ ಹೇಳ್ತಾರೆ. ಹೇಳಿ ಸರ್. ನಿಮ್ಮ ಮದುವೆಗೆ ಎಷ್ಟು ತಿಂಗಳಾಯಿತು, ಎಷ್ಟು ದಿವಸ ಆಯಿತು ಅಂತ ಕೇಳ್ತಾರೆ. ನಾವು ಸುಮಾರು 3-4 ತಿಂಗಳಾಯಿತು. ಹಾಗಾದರೆ ನೀವು ಈ 3-4 ತಿಂಗಳಿಂದ ರಾಮ್ ಮತ್ತು ನೀವಿಬ್ಬರು ಕೂಡ ಸಂತೋಷವಾಗಿದ್ದೀರಾ, ಗಂಡ ಹೆಂಡತಿ ಥರ ಇದ್ದೀರಾ ಅಂತ ಕೇಳ್ತಾರೆ. ಆಗಿಬ್ರು ಒಬ್ರಿಗೊಬ್ರು ಮುಖನ ಹಾಗೆ ನೋಡ್ತಿರ್ತಾರೆ. ಏನು ಮಾತಾಡೋದೇ ಇಲ್ಲ. ಇಲ್ಲೇ ಗೊತ್ತಾಗ್ತಿದೆ ಸರ್, ಅವರಿಬ್ಬರು ಗಂಡ ಹೆಂಡತಿ ಥರ ಇಲ್ಲ. ಅವಳು ಎರಡೂ ಕುಟುಂಬಗಳ ಒತ್ತಾಯದ ಮೇರೆಗೆ ಅವಳು ಬಲವಂತವಾಗಿ ಇಲ್ಲಿ ಸಂಸಾರ ಮಾಡ್ತಿರೋದು ಎದ್ದು ಕಾಣ್ತಿದೆ ರಾಮ್ ಜೊತೆ. ಸೊ ಹಾಗಾಗಿ ನೀವು ಅವರಿಬ್ರಿಗೂ ಕೂಡ ಅಮಾನತ್ ಕೊಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಆಗ ಪ್ರೇಮ, ಸರ್ ಅದಲ್ಲ, ನನಗೆ ಗೊತ್ತಮ್ಮ, ನೀನು ಏನಿಗೂ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಅಂತ. ನಿನಗೆ ರಾಮ್ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೂ ಕೂಡ ಕಷ್ಟಪಟ್ಟು ಇದೆಯಾ ಅಂತ ನನಗೆ ಗೊತ್ತು. ಹಾಗಾಗಿ ನಿನ್ನ ಆದಷ್ಟು ಬೇಗ ರಾಮ್ನಿಂದ ದೂರ ಮಾಡ್ತೀವಿ, ನೀವು ಆರಾಮಾಗಿ ಖುಷಿಯಾಗಿರ್ಬೋದು ಅಂತ ಹೇಳ್ತಾರೆ. ಸರ್ ಅದಾಗಲ್ಲ, ಒಂದು ನಿಮಿಷ ಅಂತ ಹೇಳ್ತಾರೆ. ರಾಮ್ ನೀವೇನು ಹೇಳ್ತೀರಾ ಅಂತ ಕೇಳ್ತಾರೆ. ರಾಮ್ ಕೂಡ ಏನು ಮಾತಾಡಲ್ಲ, ಹಾಗೆ ನಿಂತ್ಬಿಡ್ತಾನೆ. ಸ್ನೇಹನೂ ಕೂಡ ಏನು ಮಾತಾಡಲ್ಲ. ರಾಮ್ ಏನೋ ಮಾತಾಡ್ತಾನೇನೋ, ಏನೋ ಹೇಳ್ಬೋದೇನೋ ಅಂತ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಆದರೆ ರಾಮ್ ಮೂಕ ವಿಸ್ಮಿತನಾಗಿ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಕಾವ್ಯ ಮತ್ತು ಮಹಾದೇವ ಇಬ್ಬರು ಕೂಡ ಮನೆಯಲ್ಲೇ ಇರ್ತಾರೆ. ಆಗ ಇಲ್ಲಿ ಸಲ್ಲದ ನಾಟಕ ಆಡ್ಕೊಂಡು ಮಲಗಿದೆಯಲ್ಲ ಮಹಾದೇವ ಅಂತ ಹೇಳ್ತಾರೆ. ನಾನೇನಿಲ್ಲಿ ಇಲ್ಲಿ ಸಲ್ಲದ ನಾಟಕ ಆಡ್ಕೊಂಡು ಮಲಗಿಲ್ಲ ಕಾವ್ಯ, ಆಯಿತಾ? ಅಯ್ಯೋ ದೇವ, ಗಾಡಿನೇ ನನ್ನ ಮೇಲೆ ಬಂದಿದ್ದು, ನಾನು ಯಾಕಮ್ಮಿ ನಾಟಕ ಆಡೋಣ? ನನಗೇನು ಹುಚ್ಚು? ಅಯ್ಯೋ ನನ್ನ ಮಿಲ್ಕತೆ, ನನ್ನ ತೋಟದ ಕತೆ ಏನಾಗ್ಬಿಡ, ನನಗೆ ಯಾವ ಹುಚ್ಚು ಹಿಂಗೆ ಹಾಕ್ಕೊಂಡು ಬ್ಯಾಂಡೇಜ್ ಹಾಕ್ಕೊಂಡು ಮಲ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಸುಮ್ಮನೆ ಮಲ್ಕೊಂಡ್ರೆ ಸರಿ, ಮಾತಾಡೋದ್ಬಿಟ್ಟು. ಇಲ್ಲ ಅಂತ ಅಂದರೆ ನೀನು 2 ವಾರ ಮಲಗಿರೋನು 2 ತಿಂಗಳು ಮಲಗಬೇಕು, ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದಾ, ಹಾಗೆ ಮಾಡ್ತೀಯಾ? ಹಾಗಾದರೆ ಬಾಯ್ಲಿ ಅಂತ ಕೇಳ್ತಾನೆ. ಏನೋ ನೀನು ನನ್ನನ್ನು ಟಚ್ ಮಾಡ್ತೀಯಾ? ಟಚ್ ಮಾಡು ನೋಡೋಣ. ಟಚ್ ಮಾಡಿದ್ರೆ ಕೈ ಕಾಲನ್ನ ಮುರಿದ್ಬಿಡ್ತೀನಿ ಹಂಗೆ ಅಂತ ಹೇಳ್ತಾರೆ. ಹೌದಾ, ಹಂಗಾರೆ ಮುರಿ, ಆಯಿತು. ನೀನು ಮುರಿಯೋದೇ ಹೆಚ್ಚು, ನಾನು ಮುರಿಸ್ಕೊಳ್ಳೋದೇ ಹೆಚ್ಚು ಅಂತ ಹೇಳ್ತಿರ್ತಾನೆ. ಹಲೋ ಈ ನಾಟಕ ಎಲ್ಲ ಏನು ಬೇಡ, ತಪ್ಪಿಗೆ ಬಿದ್ಕೊಳ್ಳೋದನ್ನ ಕಲಿ, ಆಯಿತಾ? ಇಲ್ಲ ಅಂತ ಅಂದರೆ ನಿಜವಾಗ್ಲೂ ನಿನ್ನ ಮೇಲೆ ಹೇಳ್ಬಾರ್ದು, ಹಂಗೆ ಮಾಡಿಬಿಡ್ತೀನಿ. ಏನು ಬಿರುತಿ ಕಾವ್ಯ ನಿನಗೆ ನನ್ನ ಮೇಲೆ ಅಂತ ಹೇಳ್ತಾನೆ. ಏನು ಪ್ರೀತಿನ? ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ, ಏನು ಅಂದ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ದೇವರೇ ಭಗವಂತ, ಎಳೆ ಜನ್ಮಕ್ಕೂ ನೀನೇ ನನ್ನ ಹೆಂಡತಿಯಾಗಿ ಬರಲಿ ಅಂತ ಚಾಮುಂಡೇಶ್ವರಿ ಕೇಳ್ಕೊತೀನಿ ಕಾವ್ಯ ಅಂತ ಹೇಳ್ತಾರೆ. ಏನು ಕೇಳ್ಕೊತೀಯ? ನನಗಂತೂ ಬೇಡಪ್ಪ, ನನಗೆ ಇದೊಂದೇ ಜನ್ಮದಲ್ಲಿ ಸಾಕಾಗಿದೆ ಅಂತ ಹೇಳ್ತಾರೆ. ಹೌದು, ಇದೊಂದೇ ಜನ್ಮದಲ್ಲಿ ಸಾಕಾಗಿದೆ. ಸುಮ್ಮನೆ ಮಲ್ಕೊಂಡ್ರೆ ಸರಿ, ಅದು ಮಾತ್ರೆ ತೊಗೊಂಡು ಸುಮ್ಮನೆ ಮಲ್ಕೊಳೋದನ್ನ ಕಲಿ, ಜಾಸ್ತಿ ಮಾತಾಡಬೇಡ. ಎಷ್ಟು ಮಾತಾಡ್ತೀಯ ನೀನು ಅಂತ ಹೇಳ್ತಾರೆ. ಸರಿ ಆಯಿತು, ಒಂದು ನಿಮಿಷ ಬರ್ತೀನಿರು ಅಂತ ಹೋಗ್ತಾಳೆ. ಕೋರ್ಟಲ್ಲಿ ರಾಮ್ ಒಬ್ಬನೇ ನಿಂತಿರ್ತಾರೆ. ಸ್ನೇಹನೂ ಕೂಡ ಬರ್ತಾಳೆ. ರಾಮ್ ನೋಡು, ಕೊನೆಯದಾಗಿ ಹೇಳ್ತಿದ್ದೀನಿ, ಇದನ್ನೆಲ್ಲ ಬಿಟ್ಬಿಟ್ಟು ನನ್ನನ್ನು ಮದುವೆ ಆಗು ಅಂತ ಹೇಳ್ತಾರೆ. ಕೊನೆಗೂ ಒಪ್ಕೊಂಡಲ್ಲ, ನೀನನ್ನು ಪ್ರೀತಿ ಮಾಡ್ತಿದ್ಯಾ ಅಂತ. ಅದಕ್ಕೆ ನೀನು ಇನ್ನೋಸೆಂಟ್ ಅಂತ ನನಗೆ ಗೊತ್ತು. ಏನು ಮಾಡೋಕ್ಕಾಗಲ್ಲ ರಾಮ್, ಈ ಥರ ಇನ್ನೋಸೆಂಟ್ ಆಗಿದೆ, ಆಯಿತಾ? ನಾವು ಯಾವ ರೀತಿ ನಡಬೇಕು ಆ ರೀತಿ ನಡೆದ್ರೆ ಮಾತ್ರ ನೀನನ್ನು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕೆ ನಾನು ಈ ದಾರಿ ಹಿಡ್ದಿರೋದು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮಹಾದೇವ ಫೋನಲ್ಲಿ ಹಾಗೆ ರೀಲ್ಸ್ನ ನೋಡ್ಕೊಂಡು ಜೋರಾಗಿ ನಗ್ತಾ ಇರ್ತಾನೆ. ಆಗ ಕಾವ್ಯ ಬರ್ತಾರೆ. ಏನು ಫೋನ್ ನೋಡ್ಕೊಂಡು ನಗಾಡ್ತಿದೆಯಲ್ಲ, ತಗೋ ಕುಡಿ, ಏನಿದು ನಿಂಬೆಹಣ್ಣು ಜ್ಯೂಸು ಅಂತ ಹೇಳ್ತಾರೆ. ಹೌದಾ, ಸರಿ, ತುಂಬ ಟ್ಯಾಂಕ್ಸ್ ಅಂತ ಹೇಳ್ತಾರೆ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ಹಲೋ, ಏನಿಲ್ಲ ಕುಡಿ. ಇದೇನಿದು ಉಪ್ಪು, ಇಷ್ಟೊಂದು ಉಪ್ಪಾಗಿದೆ. ಏನು ಉಪ್ಪ? ಅಯ್ಯೋ, ನಾನು ಸಕ್ಕರೆನೇ ಹಾಕೊಂಬಂದಿದ್ದು, ಅದೇ ಉಪ್ಪಾಕಿದ್ದೀನಿ, ಬೇಕಾದ್ರೆ ತಗೋ, ನೋಡು, ಕುಡಿದು ನೋಡು. ಸಿಹಿಯಾಗಿ ಇದೆಯಲ್ಲ, ನಿನಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾರೆ. ಹೌದಾ, ಕುಡಿಲಿ ಅಂತ ಕೇಳ್ತಾರೆ. ವಾವ್, ಸಕ್ಕರೆ ಸಖತ್ತಾಗಿದೆ. ಹೌದು, ನೀನು ಕೊಟ್ಟಿಯಲ್ಲ ಆವಾಗ
ಸಕ್ಕರೆ ಬಂತು ಅನಿಸುತ್ತೆ. ನೀನೊಂಥರ ಸಕ್ಕರೆ ಗಣಿ ಇದ್ದಂಗೆ ಕಾವ್ಯ, ನೀನೊಂಥರ ಅದೃಷ್ಟದ ದೇವತೆ, ನಿಂಗೇನು ತಲೆ ಕೆಟ್ಟಿದ್ಯಾ, ಏನೇನೋ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಾರೆ. ಸರಿ ಸರಿ ಆಯಿತು ಬಿಡು, ಕುಡಿತೀನಿ, ನೀನು ಯಾಕೆ ಅದು ಕುರ್ಕೋತೀಯ, ನಿನ್ನ ಬಾಯಲ್ಲೇ ನಿನ್ನ ಮನಸ್ಸಲ್ಲೇ ಅಷ್ಟೊಂದು ಸಕ್ಕರೆ ತುಂಬಿರುವಾಗ ನೀನು ಯಾಕೆ ಅದನ್ನು ಕಳ್ಕೊತೀಯ ಅಂತ ಹೇಳ್ತಿರ್ತಾರೆ. ಆಗ ಫೋನ್ನ ಇಟ್ಕೊಂಡು ನೋಡ್ತಾಳೆ. ಏನಕ್ಕೆ ಫೋನ್ ಇಟ್ಕೊಂಡೆ ಅಂತ ಕೇಳ್ತಾರೆ. ಭರತ್ ಕಾಲ್ ಮಾಡಿದ್ದ ವಿಚಾರಿಸೋಕ್ಕೆ ಅಂತ. ಸೊ ಹಾಗಾಗಿ ಅವ್ನಿಗೊಂದು ವೀಡಿಯೋ ಕಾಲ್ ಮಾಡ್ತೀನಿ ಪಾಪ, ನಿನ್ನ ಬಗ್ಗೆ ವಿಚಾರಿಸ್ತಿದ್ದ ಅಂತ ಅನ್ಕೋತೇನೆ. ಆಗ ಮಹಾದೇವ್ ಮನಸ್ಸಲ್ಲಿ ಹಾಗಿದ್ರೆ ಈ ಭರತಿಂದ ಕೆಲಸ ಇದೆಲ್ಲ ಅವನೇ ಮಾಡಿರೋದು ಅಂತ ಹೇಳ್ತಾನೆ. ಆಗ ಕಾವ್ಯ ಭರತ್ಗೆ ಕಾಲ್ ಮಾಡ್ತಾನೆ. ನೋಡಿ ಇಲ್ಲೇ ಇದ್ದಾನೆ ಮಹಾದೇವ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ವಿಡಿಯೋ ಕಾಲ್ನ ಮಾಡಿಬಿಟ್ಟು ಹೇಗಿದೆಯಾ ಮಹಾದೇವ, ಈಗ ತುಂಬ ನೋವಾಗ್ತಿದ್ಯಾ ಅಂತ ಕೇಳ್ತಾನೆ. ತುಂಬ ನೋವೇನಿಲ್ಲ. ಅಲ್ಲಲ್ಲ ಏನು ಚೆನ್ನಾಗಿ ನಾಟಕ ಆಡ್ತೀಯಾ ಪೊಲೀಸಪ್ಪ ನೀನು, ಯಾಕೆ ಈಗ ಮಾತಾಡ್ತೀಯಾ ಮಹಾದೇವ, ನನಗೆ ನಿನ್ನ ಮೇಲೆ ತುಂಬ ಕನ್ಸರ್ನ್ ಇದೆ, ನನ್ನ ಫ್ರೆಂಡ್ ಗಂಡ ಅನ್ನೋದು ನನಗೆ ತುಂಬ ಗೌರವ ಇದೆ, ಯಾಕೆ ಈ ಥರ ಮಾತಾಡ್ತಿದ್ಯಾ, ಅವಳೆಲ್ಲ ನಿನ್ನಿಂದನೇ ಕಲ್ತ್ಕೋಬೇಕಂಡ್ಲಾ ನಾಟಕ ಆಡೋದನ್ನೇ ಮುಖವಾಡ ಹಾಕ್ಕೊಂಡು ಅಂತ ಹೇಳ್ತಾರೆ. ನೀನು ಏನಾದರೂ ಅನ್ಕೋ ಮಹಾದೇವ ಆಯಿತಾ, ನಿನ್ನ ಮೇಲೆ ಅಟ್ಯಾಕ್ ಮಾಡಿರೋನ್ನ ಯಾರು ಅಂತ ಕಂಡು ಹಿಡಿತೀನಿ, ಅವರಿಗೆ ತಕ್ಷಣ ಶಿಕ್ಷೆ ಕೊಡ್ತೀನಿ, ಅದೇನೋ ಹೇಳ್ತಾರಂತೆ ಕಳ್ಳನೇ ಕೋಟೆನ ಕಾಯ್ದ ಅಂದಂಗಾಯಿತು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಭರತ್ಗೆ ತುಂಬ ಕೋಪ ಬರ್ತಿರುತ್ತೆ, ಕಾವ್ಯಂಗೂ ತುಂಬ ಕೋಪ ಬರ್ತಿರುತ್ತೆ. ಕೊಡಿಲಿ ಫೋನ ಅಂತ ಹೇಳ್ಬಿಟ್ಟು ಕಾವ್ಯ ಇಸ್ಕೊತಾಳೆ. ಏನು ಇವ್ನ ಮಾತಿಗೆಲ್ಲ ಬೇಜಾರು ಮಾಡ್ಕೊಬಿಡ ಪರವಾಗಿಲ್ಲ, ಏಟಾಗಿರೋರಿಗೆ ಮಾತಾಡೋ ಸಹಜ ಬಿಡು ಅಂತ ಹೇಳ್ತಾನೆ. ಜ್ಯೂಸ್ನ ಕುಡಿತಾ ಇರ್ತಾನೆ ಹಾಗೆ. ಆಗ ಕಾವ್ಯ, ನಿನ್ಗೇನು ಗೊತ್ತಾಗಲ್ವಾ, ನಿನ್ಗೊಂದು ಸ್ವಲ್ಪನೂ ಮನುಷ್ಯತ್ವ ಅನ್ನೋದಿಲ್ವಾ, ಈ ಥರ ರೂಡಾಗಿ ಬಿಹೇವ್ ಮಾಡ್ತೀಯಲ್ಲ ಅಂತ ಹೇಳ್ತಾರೆ. ಹೇಳ್ತಿರ್ತಾನೆ. ಯಾಕೋ ಜ್ಯೂಸು ಸ್ವಲ್ಪ ಕಹಿಯಾಗಿದೆ, ಸ್ವಲ್ಪ ಕುಡಿದ್ಕೊಡ್ತೀಯಾ ಅಂತ ಹೇಳ್ತಾಳೆ. ಆಗ ಅವಳಿಗೂ ಸಿಟ್ಟು ಬಂದ್ಬಿಟ್ಟು ಆ ಜ್ಯೂಸ್ನೆಲ್ಲ ಮಹಾದೇವ್ ಮೇಲೆ ಚೆಲ್ಬಿಡ್ತಾನೆ. ಚೆಲ್ಲು ನಿನಗೆ ಕೋಪನೇ ಹೆಚ್ಚಾಗಿದೆ ಅಲ್ವಾ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಕೋರ್ಟಲ್ಲಿ ಎಲ್ಲರೂ ಕೂಡ ಆಚೆ ಬಂದು ನಿಂತಿರ್ತಾರೆ. ರಾಮ್ ಕೂಡ ಬರ್ತಾನೆ. ಏನು ಮಗನೇ ಇದು, ನೀನು ಮೊದಲು ಸ್ನೇಹನ ಪ್ರೀತಿ ಮಾಡ್ತಿದ್ಯಾ, ಯಾಕೋ ಈ ವಿಷಯನ ಹೇಳಲಿಲ್ಲ ನೀನು ನನಗೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ, ನಾನು ಇದನ್ನೇ ಬಡ್ಕೊಂಡಿದ್ದು ನಿಮಗೆಲ್ಲ, ಪ್ರೇಮನ ಲವ್ ಮಾಡ್ತಿಲ್ಲ, ಪ್ರೀತಿ ಮಾಡ್ತಿಲ್ಲ, ಅವ್ನು ಪ್ರೀತಿ ಮಾಡ್ತಿರೋದು ಸ್ನೇಹನ, ಅವ್ರಿಗೆ ಮದುವೆ ಮಾಡಿಸಿ ಅಂತ ನೀವು ಎಲ್ಲಿ ಕೇಳಿದ್ರಿ, ನೀವು ಅವ್ನ ಮಾತೇ ಕೇಳಕ್ಕೆ ರೆಡಿ ಇರಲಿಲ್ಲ, ಅದೆಲ್ಲ ಸುಳ್ಳು ಅಂತ ಇದ್ರಿ ಅಂತ ಹೇಳ್ತಾಳೆ ಮಹೇಶ್ವರಿ. ಆಗ ಸತ್ಯನಾರಾಯಣ ರಾಮ್ ಕೊಳ್ಪಟ್ಟಿ ಇಟ್ಕೊಂಡು, ನೀನು ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟು, ನನ್ನ ಮಗಳು ನಿನಗೆ ಕೊಟ್ಟು ಎಂಥ ತಪ್ಪು ಮಾಡಿಬಿಟ್ಟೆ, ಈ 2 ಜೀವಗಳ ಜೊತೆ ಆಟ ಆಡ್ಬಿಟ್ಟಲ್ಲ, ನಿನ್ನಂತೂ ಇವತ್ತು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಜೋರಾಗಿ ತಳ್ಳೇ ಬಿಡ್ತಾರೆ ರಾಮ್ನ. ನೀನಂತವನು ಬದುಕಿರಲೇಬಾರ್ದು, ಹೋಗು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ನನಗೆ ನೀನು ಬರ್ತಿರೋ ಕೋಪದಲ್ಲಿ ನಿನ್ನನ್ನು ಇಲ್ಲೇ ಸಾಯಿಸ್ಬೇಕು ಅಂತ ಅನ್ನಿಸ್ತಿದೆ, ನಾನಂತೂ ಮನುಷ್ಯ ಆಗಿರಲ್ಲ ಅಂತ ಸತ್ಯನಾರಾಯಣ ರಾಮ್ನ ಬೈತಿರ್ತಾರೆ. ಹೊಡೆಯೋಕ್ಕೆ ಅಂತ ಜೋರಾಗಿ ಹೋಗಿ ಕೈನ ಎತ್ತೇ ಬಿಡ್ತಾರೆ. ಆಗ ಮಧ್ಯಕ್ಕೆ ಬಂದು ಪ್ರೇಮ ಬಂದು ಕೈನ ಇಟ್ಕೋತಾರೆ. ಅಪ್ಪ ನೀವು ಏನು ಮಾಡೋಕೆ ಹೊಟ್ಟಿದ್ದೀರಾ, ಅವ್ರು ನಿಮ್ಮ ಅಳಿಯ ಕಣಪ್ಪ, ಅವ್ರು ನನ್ನ ಗಂಡ, ಯಾಕೀಗೆ ಅವ್ರ ಮೇಲೆ ನೀವು ಕೈ ಮಾಡ್ತಿದ್ದೀರಾ, ಯಾಕೆ ಏನಾಯಿತು, ಯಾಕೆ ಇಷ್ಟು ಕೋಪ, ಸುಮ್ಮನೆ ಇರಿ, ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಅವರು ಏನು ತಪ್ಪು ಮಾಡಿಲ್ಲ ಅಂತ ಹೇಳೋಕ್ಕೆ ಅಂತ ಹೋಗ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ರಾಮ್ ಪ್ರೇಮ ಕೈನ ಇಟ್ಕೋತಾಳೆ. ನಿನ್ಗೇನಮ್ಮ ಗೊತ್ತು ಇವನ ಬಗ್ಗೆ, ಇವನೇ ಮೋಸ ಮಾಡಿರೋದು ಅಂತ ಹೇಳ್ತಾರೆ. ಅಪ್ಪ ಇನ್ನೊಂದು ಸಲ ನನ್ನ ಗಂಡನ ಮೋಸ್ಕರ ಅಂತ ಹೇಳ್ಬೇಡಿ ಆಯಿತಾ, ಅವ್ರ ಬಗ್ಗೆ ನಿಮಗಿಂತ ಚೆನ್ನಾಗಿ ನನಗೊತ್ತು, ತಪ್ಪೆಲ್ಲ ನಾಂದು ಅನ್ನಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಹೇಳ್ಬೇಡ ಅಂತ ಹೇಳ್ತಾಳೆ. ಪ್ರೇಮ ಏನು ಹೇಳ್ಬೇಡ ಅಂತ ಹೇಳ್ತಾರೆ. ಆಗ ಸತ್ಯನಾರಾಯಣ, ಏನು ಹೇಳಮ್ಮ, ಅಪ್ಪ ನೀವು ಇನ್ನೊಂದ್ಸಲ ನನ್ನ ಗಂಡನ ಮೇಲೆ ಕೈ ಮಾಡಿದರೆ ಚೆನ್ನಾಗಿರಲ್ಲ ಆಯಿತಾ, ಇದು ಕೋರ್ಟಲ್ಲಿ ಏನಾಗಬೇಕು ಅದು ಹಾಗೆ ಆಗುತ್ತೆ, ಇನ್ನೊಂದ್ಸಲ ನೀವು ಕೈ ಎತ್ತಂಗಿಲ್ಲ ಅಪ್ಪ, ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ಆಗ ರಾಮ್ ಕೂಡ ಬೇಜಾರು ಮಾಡ್ಕೊಳ್ಳೋದ್ರಿಂದ ಹೊರಟೋಗ್ತಾನೆ. ಪ್ರೇಮನು ಕೂಡ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾರೆ. ಅಪ್ಪ ನೀವು ತುಂಬ ತಪ್ಪು ಮಾಡಿಬಿಟ್ರಿ ಅಪ್ಪ ಅಂತ ಹೇಳ್ಬಿಟ್ಟು ಅವಳು ಕೂಡ ಬೇಜಾರು ಮಾಡಿಕೊಂಡು ಹೋಗ್ತಾಳೆ. ಆಗ ಎಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡು ಹಾಗೆ ಒಬ್ರಿಗೊಬ್ರು ಹುರ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಮಹಾದೇವ ಇನ್ನೇನು ಸ್ಲಿಪ್ ಆಯ್ತಾನೆ ಅಷ್ಟೊತ್ತಿಗೆ ಬಂದು ಕಾವ್ಯ ಬಂದು ಇಟ್ಕೊಬಿಡ್ತಾರೆ. ಅಲ್ಲೆಲ್ಲಿ ಅಂತ ಹೇಳ್ತಿರ್ತಾರೆ. ಆಗಿಬ್ಬರು ಕೂಡ ಅವರಿಬ್ಬರು ಮಧ್ಯದಲ್ಲಿ ಕಣ್ಣು ಹಾಗೆ ಮೇಲಾಯಿಸ್ಕೊಂಡು ಒಂದು ಸಾಂಗ್ ಕೂಡ ಬರುತ್ತೆ. ಕಾವ್ಯ ಅದಕ್ಕೆ ಹೇಳೋದು ದೊಡ್ಡವರು, ಅಷ್ಟು ಪ್ರೀತಿ ಇಲ್ದಲೆ ತನ್ನ ಗಂಡನ ಎಲ್ಲಿ ಏನಾಗ್ಬಿಡುತ್ತೋ ಅಂತ ನೀನು ಹೇಗೆ ಬಂದು ಇಟ್ಕೊಂಡೆ ನೋಡು, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಅಲ್ವಾ ಅಂತ ಹೇಳ್ತಿರ್ತಾರೆ. ಏನೋ ಪ್ರೀತಿನ ಪದೇ ಆ ವರ್ಡ್ ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ ಮಹಾದೇವ, ನೀನು ಪದೇ ಅದನ್ನೇ ಹೇಳ್ಬೇಡ ಆಯಿತಾ, ನೀನು ಬೀಳ್ತಿದ್ಯಲ್ಲ ಅಂತ ನಾನು ಇಟ್ಕೊಂಡೆ. ನಾನು ಬೀಳ್ತಿದ್ದೆ ಅಂತ ನಿನಗೂ ಗೊತ್ತು ನನಗೂ ಗೊತ್ತು, ಆದರೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಂದರೆ ಅಯ್ಯೋ ಬಿದ್ದರೆ ಬೀಳಲಿ ಅಂತ ಅಂತಿದೆ, ಬಿಟ್ಬಿಡ್ತೀನಿ ಕೈಯ ನೋಡು ಅಂತ ಹೇಳ್ತಾರೆ. ಹೌದಾ ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ಕೈ ಬಿಟ್ಟೇ ಬಿಡ್ತಾಳೆ ಕಾವ್ಯ. ಆಗ ಅವ್ನು ಬೀಳೋದೆಲ್ಲ ಏನಿದು ಹಿಂಗೆ ನಿಂತ್ಕೊಬಿಟ್ಟಿದ್ಯಾ, ಮತ್ತು ನಿನ್ನ ಮೇಲೆ
ಒಂಚೂರು ಬೆಳ್ಸಾಕಿದ್ರೆ ಸಾಕು ಆಯಿತಾ, ನಾನು ಯಾವುದೇ ಕಾರಣಕ್ಕೂ ಬೀಳಕ್ಕೆ ಸಾಧ್ಯ ಇಲ್ಲ, ನೀನು ಯಾವಾಗಲೂ ನೋಡು ಹಿಂಗೆ ಹತ್ರ ಇರಬೇಕು ಅಂತ ಹೇಳ್ಬಿಟ್ಟು ಭುಜ ಮೇಲೆ ಕೈಕೋತೇನೆ. ಬಿಡ್ತೀಯೋ ಇಲ್ವೋ ಈಗ ನೀನು? ಅಯ್ಯೋ ದೇವ್ರ, ನಿನ್ನ ಬಿಡಕ್ಕೆ ಕಟ್ಕೊಂಡಿರೋದು ನಾನು, ಮದುವೆ ಆಗಿರೋದು. ಈಗ ಎರಡು ಕೈಕಾಲು ಮುರ್ಕೊಂಡು ಕೂತಿದ್ಯಾ, ಮೂಲೆಯಲ್ಲಿ ಕುಣಿಸ್ಬಿಡ್ತೀನಿ ಅಷ್ಟೇ, ಇನ್ನೂ 2-3 ತಿಂಗಳು ಎದೊಳ್ದಂಗೆ. ಹೌದಾ, ಸರಿ ಆಯಿತು ಬಿಡು, ನಿನ್ನಿಂದ ಅದೂ ಮಾಡ್ತೀನಿ ಅಂದರೆ ನಾನು ಅದನ್ನೂ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಅಂತ ಹೇಳ್ತಾರೆ. ಅಯ್ಯೋ, ನಿಂಗೆಲ್ಲ ತಲೆ ಕೆಟ್ಟಿದ್ದೆ ಕಣೋ ಮಹಾದೇವ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.